ಅಧ್ಯಾಯದ 53ನೇ ಶ್ಲೋಕ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ. ನ ಅಹಂ ವೇದೈಃ ನ ತಪಸಾ ನ ದಾನೇನ ನ ಚ ಇಜ್ಜಯ ಶಕ್ಯಃ ಏವಂ ವಿಧಃ ದ್ರಷ್ಟುಂ ದೃಷ್ಟವಾನ್ ಅಸಿ ಯದ್ ಮಮ ದೃಷ್ಟವಾನ್ ಅಸಿ ಮಾಂ ಯಥಾ. ಏನು ನೀನು ನೋಡಿದ್ದೆ, ನನ್ನ ವಿಶ್ವರೂಪ ದರ್ಶನವನ್ನು ನೀನು ಮಾಡಿದ್ದೀಯಲ್ಲ, ಅದು ಸುದುರ್ದರ್ಶ ಅಂತ ಹೇಳ್ದ. ಅತ್ಯಂತ ವಿರಳವಾದದ್ದು, ಎಲ್ಲರಿಗೂ ನೋಡ್ಲಿಕ್ಕೆ ಸಿಗುವಂತ ರೂಪ. ಅದನ್ನೇ ಇಲ್ಲಿ ಸಮರ್ಥ ಮಾಡ್ತಾ ಇದ್ದಾನೆ. ನಾಹಂ ವೇದೈಹಿ, ಇಂತಹ ವಿಶ್ವರೂಪ ದರ್ಶನವನ್ನ ಕೇವಲ ವೇದಾಧ್ಯಯನ ಮಾಡಿದ ಮಾತ್ರಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ವೇದೈಹಿ ನಾ ತಪಸ, ಕಠಿಣವಾದ ತಪಸ್ಸನ್ನ ಆಚರಿಸುವುದರಿಂದ ಕೂಡ ಸಾಧ್ಯವಿಲ್ಲ. ನಾ ದಾನೇನ, ಅಥವಾ ದಾನ ಮಾಡುವುದರಿಂದಲೂ ಕೂಡ ಇಂತಹ ನನ್ನ ರೂಪ ಸಾಧ್ಯವಿಲ್ಲ. ನಚ ಇತ್ಯಯ, ಇತ್ಯ ಅಂತ ಹೇಳಿದ್ರೆ ಯಾಗಾದಿಗಳನ್ನ ಮಾಡುವಂಥದ್ದು. ಅಂತ ಯಾಗಾದಿಗಳ ಮೂಲಕವಾಗಿಯೂ ಕೂಡ ನನ್ನನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ನಚ ಇತ್ಯಯ ಶಕ್ಯ ಏವಂ ವಿಧಃ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯತ. ಅಂದ್ರೆ ನೀನು ಯಾವ ರೀತಿಯಲ್ಲಿ ನನ್ನನ್ನು ನೋಡಿದ್ಯೋ ಆ ರೀತಿಯಲ್ಲಿ ನೋಡ್ಲಿಕ್ಕೆ ಈ ಯಾವುದರಿಂದಲೂ ವೇದಾಧ್ಯಯನ, ಯಜ್ಞಾದಿ ಅನುಷ್ಠಾನ, ಕಠಿಣವಾದ ತಪಸ್ಸು, ಅತ್ಯುತ್ತಮವಾದ ದಾನಗಳನ್ನು ಮಾಡುವಂಥದ್ದು, ಯಾವುದರಿಂದಲೂ ಕೂಡ ವಿಶ್ವರೂಪ ದರ್ಶನ ಸಾಧ್ಯವೇ ಇಲ್ಲ. ಅತ್ಯಂತ ವಿರಳವಾದದ್ದು. ದೊಡ್ಡ ಯೋಗ್ಯತೆ ಇದ್ದವರಿಗೆ ನಾನು ಅನುಗ್ರಹ ಮಾಡಿದವರು ಮಾತ್ರ ನನ್ನನ್ನ ಈ ರೀತಿಯಲ್ಲಿ ನೋಡ್ಲಿಕ್ಕಾಗತ್ತೆ ಹೊರತು ಮತ್ತೆ ಯಾರಿಗೂ ಕೂಡ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ನಿನ್ನ ಮೇಲೆ ಅತ್ಯಂತ ಅನುಗ್ರಹವನ್ನು ಮಾಡಿದ್ದೇನೆ ಅಂತ ತೋರಿಸಿಕೊಡ್ತಾ ಇದ್ದೇನೆ. ವಸ್ತುತ ಇದು ನವೇದ ಯಜ್ಞಾಧ್ಯಯನ ದಾನೇ ನಜಕ್ರಿಯಾವೆನ್ನ ತಗೋ ಬಿರುಕ್ರೇ ಎಂಬುದಾಗಿ ಈಗಾಗಲೇ ಹಿಂದೆ ಬಂದಿದೆ. ಅದೇ ಅಭಿಪ್ರಾಯದ ಶ್ಲೋಕ ಇದು. ಅಹಂ ನಾನು ವೇದೈಹಿ, ವೇದ ಮಂತ್ರಗಳ ಅನುಷ್ಠಾನದಿಂದಾಗಿ ದೃಷ್ಟಿಗೋಚರನಲ್ಲ. ತಪಸ್ಸನ್ನ ಅನುಷ್ಠಾನ ಮಾಡುವುದರಿಂದಲೂ ಕೂಡ ದೃಷ್ಟಿಗೋಚರನಲ್ಲ. ದಾನೇನ, ದಾನ ಮಾಡುವುದರಿಂದಲೂ ಇತ್ಯಯ, ಯಜ್ಞಯಾಗ ಚ ಮತ್ತು ಇತ್ಯಯ, ಯಜ್ಞಯಾಗಾದಿಗಳಿಂದ ಮಾಡುವುದರಿಂದಲೂ ಕೂಡ ನಚ ಸಾಧ್ಯವೇ ಇಲ್ಲ. ಮಾಂ ನನ್ನನ್ನು ಯಥಾ ಯಾವ ರೀತಿಯಾಗಿ ಭವಾನ್ ನೀನು ದೃಷ್ಟವಾನ್ ಅಸಿ ನೋಡಿದ್ದೀಯೋ ತದಾ ಆ ರೀತಿಯಾಗಿ, ತದಾ ಅಥವಾ ಏವಂ ವಿಧ ಈ ರೀತಿಯಾಗಿ ಅಹಂ ನಾನು ನ ದ್ರಷ್ಟು ಶಕ್ಯ ನೋಡಲು ಶಕ್ಯನಾದವನಲ್ಲ. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಜಯ ಶಕ್ಯ ಏವಂ ವಿಧೋ ದೃಷ್ಟುವಾನಸಿ ಮಾಂ ಯಥಾ. ಗುರುಗಳು ನಮಸ್ಕಾರ. ಹರಿನಾಮ ಗುರುಗಳೇ.